ದೆಹಲಿ ಸ್ಫೋಟದ ಕುರಿತು ಬಿಗ್ ಅಪ್ಡೇಟ್. ಫರೀದಾಬಾದ್ ಮಾದರಿಯಲ್ಲಿ ಬ್ಲಾಸ್ಟ್ಗೆ ಸಂಚು ಮಾಡಿದರ ಸ್ಫೋಟದ ಮೊದಲು ಸಿಸಿಟಿವಿಯಲ್ಲಿ ಕಾರಿನ ದೃಶ್ಯ ದಾಖಲಾಗಿದೆ. i20 ಕಾರಿನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸ್ಫೋಟಗೊಳ್ಳೋದಕ್ಕೂ ಮೊದಲು ದೆಹಲಿ ಸ್ಫೋಟದ ಕುರಿತಾಗಿ ಬಿಗ್ ಅಪ್ಡೇಟ್. ಇದು ಕ್ಲಿಯರ್ ಆಗಿ i20 ಕಾರಿನ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಫರೀದಾಬಾದ್ ಮಾದರಿಯಲ್ಲಿ ಪ್ಲಾನ್ ಮಾಡಿದ್ರಾ, ಫರೀದಾಬಾದ್ನಲ್ಲಿ ಹಿಂದೆ ಸ್ಫೋಟಗೊಂಡಿತ್ತು, ಆ ಮಾದರಿಯಲ್ಲೇ ಈ ಸ್ಫೋಟವನ್ನು ಪ್ಲಾನ್ ಮಾಡಿದ್ರಾ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಿ i20 ಕಾರಿನ ದೃಶ್ಯ ಇದು. i20 ಕಾರ್ನಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತಿರುವಂಥದ್ದು, ಮೂವರು ಇರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಹಿಂದ್ಗಡೆ ಕೂಡ ಒಂದು ವ್ಯಕ್ತಿ ಕುಳಿತಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕ್ಲಿಯರ್ ಆಗಿ ಆ ದೃಶ್ಯ ಸರಿಯಾಗಿದೆ. ಓಕೆ, ಒಬ್ಬ ವ್ಯಕ್ತಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಇನ್ನೂ ಯಾರಿದ್ದಾರೆ ಇಲ್ಲ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೋಡಿ, ಅದೇ ನಂಬರಿನ i20 ಕಾರು ಪಾಸ್ ಆಗಿ ಬರ್ತಾ ಇರುವಂಥದ್ದು. ಇದು ಮಧ್ಯಾಹ್ನ 3:19 ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೊ ಸಾಕಷ್ಟು ಮೊದಲೇ ಪಾರ್ಕಿಂಗ್ ಲಾಟ್ ಒಳಗಡೆ ಬರುತ್ತಲ್ಲ, ಅಲ್ಲಿ ರೆಡ್ ಫೋರ್ಟ್ ಹತ್ರ, ಆ ದೃಶ್ಯ ಇದು. ವ್ಯಕ್ತಿಯೊಬ್ಬ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದಿರೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆಲ್ಮೋಸ್ಟ್ ಯಾರು ಆತ ಅಂತಲೂ ಕಾಣುತ್ತೆ, ಆತ ಡ್ರೈವ್ ಮಾಡ್ಕೊಂಡು ಬರುವಾಗ ಸಿಸಿಟಿವಿಯಲ್ಲಿ. ಇದಾದ 3 ಗಂಟೆಗಳ ನಂತರ, ಅಂದರೆ 6:15 ಸುಮಾರಿಗೆ ಈ ಒಂದು ಭೀಕರವಾದ ಸ್ಫೋಟ ಸಂಭವಿಸುತ್ತೆ. ಪಾರ್ಕ್ನಿಂದ ಕಾರ್ ತೆಗೆದು ಮತ್ತೆ ಮೂವ್ ಆಗ್ತಾ ಇರುವಾಗ ಸ್ಫೋಟ ಸಂಭವಿಸುತ್ತೆ. ಮೂವ್ ಆಗ್ತಾ ಇದ್ದಂತಹ ಕಾರು ಜನರ ನಡುವೆ ಇತ್ತು. ಅಲ್ಲಿ ಮೂವ್ ಆಗ್ತಾ ಇದ್ದಂತಹ ಕಾರ್ನಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ಇದೇನು ಆಕಸ್ಮಿಕನಾ, ಅಥವಾ ಮೊದಲೇ ಪ್ಲಾನ್ ಮಾಡಿದ್ದ, ಅಥವಾ ಬೇರೆ ಎಲ್ಲೋ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡಿ ಅದು ಮಧ್ಯದಲ್ಲೇ ಸ್ಫೋಟಗೊಳ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕಾರ್ನಲ್ಲಿ ಓರ್ವ ಡ್ರೈವರ್ ಕುಳಿತಿರುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನೋಡಿದ್ರೆ ಗೊತ್ತಾಗತ್ತೆ. ಮಾಸ್ಕ್ ಧರಿಸಿ ಕುಳಿತಿದ್ದ ವ್ಯಕ್ತಿ ಶಂಕಿತ ವ್ಯಕ್ತಿ, ಆತನ ಗುರುತು ಪತ್ತೆಯಾಗಿದೆ. ಕಾರಿನಲ್ಲಿ ಕುಳಿತಿದ್ದ ವ್ಯಕ್ತಿ ಮೊಹಮ್ಮದ್ ಉಮರ್ ಅಂತ ಹೇಳಲಾಗಿದೆ. ಮೊಹಮ್ಮದ್ ಉಮರ್ ಅಂತ ಗುರುತಿಸಲಾಗಿದೆ. ಫರೀದಾಬಾದ್ ದಾಳಿಯ ಮಾಸ್ಟರ್ ಮೈಂಡ್ ಉಮರ್. ಈ ಹಿಂದೆ ಫರೀದಾಬಾದ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿಯ ಮಾಸ್ಟರ್ ಮೈಂಡ್ ಈತ ಕೂಡ ಜಮ್ಮು ಕಾಶ್ಮೀರದ ಉಗ್ರ ಮೊಹಮ್ಮದ್ ಉಮರ್. ಆತನೇ ಸ್ವತಃ ಕಾರ್ನಲ್ಲಿ ಕುಳಿತಿರುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊಹಮ್ಮದ್ ಉಮರ್ ಅಂತ ಆತನನ್ನು ಗುರುತಿಸಲಾಗಿದೆ. ಈ ದಾಳಿಯು ಕೂಡ ಫರೀದಾಬಾದ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿಯ ರೀತಿಯಲ್ಲೇ ನಡೆದಿದೆ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಕಾರ್ನಲ್ಲಿ ಇದ್ದಂತಹ ವ್ಯಕ್ತಿಯನ್ನು ಮೊಹಮ್ಮದ್ ಉಮರ್ ಅಂತ ಗುರುತಿಸಲಾಗಿದೆ. ಆತ ಫರೀದಾಬಾದ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್. ತಾನೇ ಸ್ವತಃ ಬಂದು ಕುಳಿತು ಕಾರ್ನಲ್ಲಿ ಸೂಸೈಡ್ ಬಾಂಬರ್ ರೀತಿಯಲ್ಲಿ ಆತ ಮೃತಪಟ್ಟಿದ್ದಾನ, ಇನ್ನಷ್ಟೇ ಈ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಆದರೆ ಈ CCTV ದೃಶ್ಯದಲ್ಲಿ ಕಾರ್ನಲ್ಲಿ ಇಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಮೊಹಮ್ಮದ್ ಉಮರ್. ಈ ಕಾರಿನ ಅಸಲಿ ಮಾಲೀಕ ಯಾರು ಹಾಗಾದ್ರೆ, ಮೂಲ ಮಾಲೀಕ ಯಾರು ಹಾಗಾದ್ರೆ? ಹರಿಯಾಣದ ಸಲೀಂ ಅನ್ನುವಂಥ ವ್ಯಕ್ತಿ ಅಂತ ಹೇಳಲಾಗಿದೆ. ಕಾರಿನ ಅಸಲಿ ಮಾಲೀಕ ಸಲ್ಮಾನ್ ಅನ್ನುವಂಥ ವ್ಯಕ್ತಿ. ಆ ಸಲ್ಮಾನ್ನಿಂದ ದೇವೇಂದರ್ ಅನ್ನುವಂಥ ವ್ಯಕ್ತಿ ಕಾರನ್ನ ಖರೀದಿ ಮಾಡ್ತಾರೆ. ಆ ಬಳಿಕ ದೇವೇಂದರ್ ತಾರೀಖ್ ಅನ್ನುವಂಥ ವ್ಯಕ್ತಿಗೆ ಕಾರನ್ನ ಮಾರಾಟ ಮಾಡಿದ್ದಾರೆ. ಪುಲ್ವಾಮಾದ ತಾರೀಖ್ ಅನ್ನುವಂಥ ವ್ಯಕ್ತಿಗೆ ದೇವೇಂದರ್ ಕಾರನ್ನ ಮಾರಾಟ ಮಾಡಿರ್ತಾರೆ. ತಾರೀಖ್ನನ್ನ ಬಂಧಿಸಿ ಈಗ ತನಿಖಾ ತಂಡಗಳು ವಿಚಾರಣೆ ನಡೆಸ್ತಾ ಇದ್ದಾವೆ. ಕಾರಿನ ಮಾಲೀಕ ಸಲ್ಮಾನ್ ಫೋಟೋ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು. HR26CE7674 ಅನ್ನೋ ನಂಬರಿನ ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ. ಸಲ್ಮಾನ್ ಅನ್ನುವಂಥ ವ್ಯಕ್ತಿ ಅದರ ಮಾಲೀಕ.
ಆತ ಕಾರ್ನ ದೇವೇಂದರ್ ಅನ್ನೋರಿಗೆ ಮಾರಿದ್ದ ಅಂತ ಹೇಳಲಾಗಿದೆ. ದೇವೇಂದರ್ ಅನ್ನೋರು ಪುಲ್ವಾಮಾದ ತಾರೀಖ್ ಅನ್ನುವಂಥ ವ್ಯಕ್ತಿಗೆ ಕಾರ್ನ ಮಾರಾಟ ಮಾಡಿದ್ರು. ಇದೀಗ ಆ ಕಾರ್ನಲ್ಲಿ ಈ ಮೊಹಮ್ಮದ್ ಉಮರ್, ಜಮ್ಮು ಕಾಶ್ಮೀರದ ಉಗ್ರ ಮೊಹಮ್ಮದ್ ಉಮರ್, ಆತನೇ ಖುದ್ದಾಗಿ ಡ್ರೈವ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ಹಿಂದೆ ಫರೀದಾಬಾದ್ನಲ್ಲಿ ದಾಳಿ ನಡೆಸಿದಂತಹ ಮೊಹಮ್ಮದ್ ಉಮರ್ ಫರೀದಾಬಾದ್ ದಾಳಿಯ ಮಾಸ್ಟರ್ ಮೈಂಡ್. ಆತ ಈ ಕಾರ್ನ ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಅದು ಸ್ಪಷ್ಟವಾಗಿದೆ CCTV ದೃಶ್ಯಗಳಲ್ಲಿ. ಒಂದು ಕಡೆ ಯಾವ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದೆಹಲಿ ಸ್ಫೋಟದ ಕುರಿತು ಬಿಗ್ ಅಪ್ಡೇಟ್. ಫರೀದಾಬಾದ್ ಮಾದರಿಯಲ್ಲಿ ಬ್ಲಾಸ್ಟ್ಗೆ ಸಂಚು ಮಾಡಿದರಾ? ಸ್ಫೋಟದ ಮೊದಲು CCTVಯಲ್ಲಿ ಕಾರಿನ ದೃಶ್ಯ ದಾಖಲಾಗಿದೆ. I-20 ಕಾರಿನ ದೃಶ್ಯ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸ್ಫೋಟಗೊಳ್ಳೋದಕ್ಕೂ ಮೊದಲು ದೆಹಲಿ ಸ್ಫೋಟದ ಕುರಿತಾಗಿ ಬಿಗ್ ಅಪ್ಡೇಟ್ ಇದು. ಕ್ಲಿಯರ್ ಆಗಿ I-20 ಕಾರಿನ ದೃಶ್ಯ CCTVಯಲ್ಲಿ ದಾಖಲಾಗಿದೆ. ಫರೀದಾಬಾದ್ ಮಾದರಿಯಲ್ಲಿ ಪ್ಲಾನ್ ಮಾಡಿದ್ರಾ? ಫರೀದಾಬಾದ್ನಲ್ಲಿ ಹಿಂದೆ ಸ್ಫೋಟಗೊಂಡಿತ್ತು, ಆ ಮಾದರಿಯಲ್ಲೇ ಈ ಸ್ಫೋಟವನ್ನು ಪ್ಲಾನ್ ಮಾಡಿದ್ರಾ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಿ I-20 ಕಾರಿನ ದೃಶ್ಯ ಇದು. I-20 ಕಾರ್ನಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತಿರುವಂಥದ್ದು, ಮೂವರು ಇರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಹಿಂದ್ಗಡೆ ಕೂಡ ಒಂದು ವ್ಯಕ್ತಿ ಕುಳಿತಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕ್ಲಿಯರ್ ಆಗಿ ಆ ದೃಶ್ಯ ಸರಿಯಾಗಿದೆ. ಓಕೆ, ಒಬ್ಬ ವ್ಯಕ್ತಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಇನ್ನೂ ಯಾರಿದ್ದಾರೆ ಇಲ್ಲ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೋಡಿ, ಅದೇ ನಂಬರಿನ I-20 ಕಾರು ಪಾಸ್ ಆಗಿ ಬರ್ತಾ ಇರುವಂಥದ್ದು. ಇದು ಮಧ್ಯಾಹ್ನ 3:19 ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೊ ಸಾಕಷ್ಟು ಮೊದಲೇ ಪಾರ್ಕಿಂಗ್ ಲಾಟ್ ಒಳಗಡೆ ಬರುತ್ತಲ್ಲ, ಅಲ್ಲಿ ರೆಡ್ ಫೋರ್ಟ್ ಹತ್ರ, ಆ ದೃಶ್ಯ ಇದು. ವ್ಯಕ್ತಿಯೊಬ್ಬ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದಿರೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆಲ್ಮೋಸ್ಟ್ ಯಾರು ಆತ ಅಂತಲೂ ಕಾಣುತ್ತೆ, ಆತ ಡ್ರೈವ್ ಮಾಡ್ಕೊಂಡು ಬರುವಾಗ CCTVಯಲ್ಲಿ. ಇದಾದ 3 ಗಂಟೆಗಳ ನಂತರ, ಅಂದರೆ 6:15, 6:30 ಸುಮಾರಿಗೆ ಈ ಒಂದು ಭೀಕರವಾದ ಸ್ಫೋಟ ಸಂಭವಿಸುತ್ತೆ. ಪಾರ್ಕ್ನಿಂದ ಕಾರ್ ತೆಗೆದು ಮತ್ತೆ ಮೂವ್ ಆಗ್ತಾ ಇರುವಾಗ ಸ್ಫೋಟ ಸಂಭವಿಸುತ್ತೆ. ಮೂವ್ ಆಗ್ತಾ ಇದ್ದಂತಹ ಕಾರು ಜನರ ನಡುವೆ ಇತ್ತು. ಅಲ್ಲಿ ಮೂವ್ ಆಗ್ತಾ ಇದ್ದಂತಹ ಕಾರ್ನಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ಇದೇನು ಆಕಸ್ಮಿಕನ ಅಥವಾ ಮೊದಲೇ ಪ್ಲಾನ್ ಮಾಡಿದ್ದ ಅಥವಾ ಬೇರೆ ಎಲ್ಲೋ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡಿ ಅದು ಮಧ್ಯದಲ್ಲೇ ಸ್ಫೋಟಗೊಳ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ.